ಕೇಂದ್ರ ಸಚಿವ ಕುಮಾರಸ್ವಾಮಿ ಮೂಗಲ್ಲಿ ರಕ್ತಸ್ರಾವ ಆಗಿದೆ. ಸುದ್ದಿಗೋಷ್ಠಿ ವೇಳೆ ಎಚ್ಡಿಕೆ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆ. ಸುದ್ದಿಗೋಷ್ಠಿ ನಡೆಸ್ತಾ ಇರಬೇಕಾದ್ರೆ ಆಗಿರೋದು. ಖಾಸಗಿ ಆಸ್ಪತ್ರೆಗೆ ಇದೀಗ ಎಚ್ಡಿಕೆಯನ್ನ ಕರೆದೊಯ್ದಿದ್ದಾರೆ ಆಪ್ತರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮೂಗಲ್ಲಿ ರಕ್ತಸ್ರಾವ ಆಗಿದೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು. ಈ ವೇಳೆ ಎಚ್ಡಿಕೆ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಅವರು ಚಿಕಿತ್ಸೆಯನ್ನ ಪಡೆದು ಎಲ್ಲವೂ ಕೂಡ ಸರಿ ಹೋಗಿದೆ ಅನ್ನೋದಾಗಿ ಇತ್ತು. ಆರೋಗ್ಯ ಸರಿ ಹೋಗಿತ್ತು. ಆದ್ರೆ ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರುವಂತ ಸಂದರ್ಭ ಎಚ್ಡಿಕೆ ಅವರ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆ. ತಕ್ಷಣವೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲೇ ಇದ್ದಂತ ಆಪ್ತರು ಇದೀಗ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಬಟ್ ಏನಾಗಿತ್ತು, ಯಾವ ಕಾರಣಕ್ಕೆ, ಇದೆಲ್ಲವೂ ಕೂಡ ನಂತರದಲ್ಲಿ ತಿಳಿದು ಬರಬೇಕಿದೆ. ನಿಮಗೆ ಗೊತ್ತಿರೋ ಹಾಗೆ ಹೃದಯ ಸಂಬಂಧಿ ಸಮಸ್ಯೆಯನ್ನ ಅವರು ಎದುರಿಸ್ತಾ ಇದ್ರು. ಹಾಗಾಗಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಚೆನ್ನೈಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ವಿಶೇಷ ತಜ್ಞರು ಅದಕ್ಕೆ ಚಿಕಿತ್ಸೆಯನ್ನ ಕೊಟ್ಟಿದ್ರು. ಅದಾದ ನಂತರ ಎಲ್ಲವೂ ಸರಿ ಹೋಗಿದೆ ಅನ್ನೋದಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು. ಬಹಳ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ. ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಮೂಗಲ್ಲಿ ರಕ್ತಸ್ರಾವ ಆಗಿದೆ. ನೀವು ನೋಡಬಹುದು ದೃಶ್ಯದಲ್ಲಿ. ಅವ್ರಿಗೆ ಗೊತ್ತಾಗ್ಲಿಲ್ಲ ನೋಡಿ. ಅದು ಯಾವಾಗ ಅವರ ಶರ್ಟ್ ಮೇಲೆ ಡ್ರಾಪ್ ಆಯ್ತಲ್ಲ, ಅವಾಗ್ಲೇ ಅವ್ರಿಗೆ ಗೊತ್ತಾಗಿದ್ದು. ಮೂಗನ್ನ ಒರೆಸ್ಕೊಳ್ತಾ ಇದ್ರು ಟವಲ್ನಲ್ಲೂ ಕೂಡ ರಕ್ತದ ಕಲೆಗಳಿದ್ದಾವೆ. ರಕ್ತಸ್ರಾವ ಆಗಿದೆ. ಬಟ್ ಅವರ ಗಮನಕ್ಕೆ ಅದು ಬಂದಿಲ್ಲ. ಹಾಗೆ ಮತ್ತೊಂದ್ಸಲ ಹೀಗೆ ವೈಪ್ ಮಾಡ್ಬೇಕಾದ್ರೆ ಅದು ಬಿದ್ದಿದೆ, ಶರ್ಟ್ ಮೇಲೆ ಡ್ರಾಪ್ ಆಗಿದೆ. ಅವಾಗ ಅವ್ರ ಗಮನಕ್ಕೆ ಬಂತು. ನೋಡಿ, ಆ ಟವಲ್ನಲ್ಲೂ ಕೂಡ ರಕ್ತದ ಕಲೆಗಳಿರ್ತವೆ. ಜೊತೆಗೆ ಶರ್ಟ್ ಮೇಲೂ ಕೂಡ ಬಿತ್ತು ನೋಡಿ. 2 ಡ್ರಾಪ್ ರಕ್ತ ಶರ್ಟ್ ಮೇಲೂ ಕೂಡ ಬಿದ್ದಿದೆ. ಮಗ ಕೂಡ ಇದ್ದಾರೆ ಪಕ್ಕದಲ್ಲೇ. ಯಡಿಯೂರಪ್ಪನವರು ಇದ್ದಾರೆ, ವಿಜೇಂದ್ರ ಅವರಿದ್ದಾರೆ. ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ನೋಡಿದ ತಕ್ಷಣ ಶಾಕ್ ಆಗುತ್ತೆ, ಏನಾಗ್ತಾ ಇದೆ ಅನ್ನೋದಾಗಿ.